ಗುರುಗಳು ನಮಗೆ ತಿಳಿಸಿ ಹೇಳಿದ್ದಾರೆ, ನಾವೆಲ್ಲ ಒಂದೇ ಅಂತ. ಅದಕ್ಕೆ ಒಬ್ರಿಗೊಬ್ರು ಆಗಬೇಕು ಅಂತ ಬಂದೆ. ಮತ್ತೆ ನೀವಿಬ್ರು ಗುರುಗಳ ಹತ್ರ ಹೋಗಿ ಗುರುಗಳು ಬರಕ್ಕೆ ಹೇಳಿದ್ದಾರೆ. ಊಟ ಮಾಡ್ರು. ಇವ್ರುಗಳದೆಲ್ಲ ಬರೀ ನಾಟಕನೇ ಆಗೋಯ್ತು. ನನಗೆ ಚೆನ್ನಾಗಿ ಗೊತ್ತು. ತಿನ್ನಿ ತಿನ್ನಿ. ಚಿದಾನಂದ್ರೆ ತುಂಬ ಚೆನ್ನಾಗಿತ್ತು. ನೀವೇ ನಮ್ಮ ಕಡೆ ಇದ್ಮೇಲೆ ನಮಗೇನು ಕಮ್ಮಿ ಆಗಲ್ಲ. ಇಷ್ಟೊಂದು ಒಳ್ಳೆ ರುಚಿಯಾದ ಊಟ ತಿನ್ನೋದು ಎಲ್ಲರೂ ಹೊಣೆನಲ್ಲೂ ಬರ್ದಿರ್ಬೇಕಲ್ಲ. ಏನಾಯ್ತೋ ಭೀಮಾ, ನಿಮ್ಮಣ್ಣ ನಿನ್ನೂ ಬಿಡ್ಸ್ಕೊಳಕ್ಕಾಗ್ಲಿಲ್ವಾ? ನಮ್ಮನ್ನು ನೋಡು, ನಮ್ಮ ಹತ್ರ ದುಡ್ಡು ಅಧಿಕಾರ ಎರಡೂ ಇದೆ. ಅಪರಾಧ ಮಾಡಿದ್ರು ಬಿಟ್ಟು ಕಳಿಸಿದ್ದಾರೆ. ನಿಮ್ಮಣ್ಣ ಸತ್ಯ ಅಂತ ಹೋದೋನಲ್ವಾ, ಇನ್ನೂ ಜೈಲಲ್ಲೇ ಕೂತಿದ್ದಾನೆ. ಅಷ್ಟೊಂದಿದ್ರೆ ನಿಮ್ಮಣ್ಣ ಬಾಲನ್ನ ಬಿಡಿಸಿ ತೋರಿಸು ನೋಡೋಣ. ಅಂಬೇಡ್ಕರ್ ಗುರುಗಳೇ, ನೀವು ಹೊರಡಿ. ನಿಮ್ಮ ಶಿಷ್ಯನ ಹಿಂದೆ ಹಿಂದೆ. ನಿಮ್ಮ ಜಾತಿ ಕುಲಾನೆಲ್ಲ ಹೋಗಿ ನಿಮ್ಮ ಶಿಷ್ಯನ ಜೊತೆ ಸೇರಿಸ್ಕೊಂಡ್ಬಿಡಿ. ಆಗ್ಲಾದ್ರೂ ಏನಾದ್ರೂ ಸಹಾಯ ಆಗ್ಬೋದು. ಏನ್ ನಿಂತ್ಕೊಂಡು ಮುಖ ನೋಡ್ತಿದ್ದೀರಾ? ಹೋಗಿ. ವಕೀಲರನ್ನ ಗೊತ್ತು ಮಾಡೋ ಶಕ್ತಿ ಇಲ್ಲ, ನಮ್ಮ ವಿರುದ್ಧ ಹೋರಾಟ ಮಾಡ್ತಾರಂತೆ. ಭೀಮಾ, ಭೀಮಾ, ಬಾಲಣ್ಣ, ನೀವು ಅವ್ರನ್ನ ಬಿಟ್ಟು ಕಳ್ಸಿದ್ದೀರಾ. ನಮ್ಮಣ್ಣ ಮಾತ್ರ ಇನ್ನೂ ಒಳಗೆ ಇದ್ದಾನೆ. ನೋಡು, ವಕೀಲರು ಜಾಮೀನ್ ಪತ್ರ ಕಳಿಸಿದ್ದಾರೆ. ಮತ್ತೆ ಜಾಮೀನ್ ಜೊತೆ ಠೇವಣಿ ಹಣ ಕೂಡ ಇಟ್ಟಿದ್ದಾರೆ. ನೀನು ಹೋಗು, ತಗೊಂಡ್ ಬಾ. ನಿಮ್ಮ ಅಣ್ಣನ ಬಿಟ್ಟು ಕಳಿಸ್ತೀವಿ. ಅದು ನಮಗೂ ಗೊತ್ತು. ದುಡ್ಡು ಕೊಟ್ರೆ ವಕೀಲ್ ಸಾಹೇಬರು ಜಾಮೀನು ಕೊಡಿಸ್ತಾರೆ. ನೋಡಿ, ನೀವ್ ಏನ್ ಹೇಳಿದ್ರು ಇದ್ಯಾವುದು ನನ್ನ ಕೈಯಲ್ಲಿಲ್ಲ. ನೀವೇನು ಹೊರಡ್ಬೋದು. ಆದ್ರೆ ಇದು ಸರಿ ಇಲ್ಲ. ಕಳ್ತನ ಮಾಡಿದವ್ರನ್ನ ಬಿಟ್ಟು ಕಳ್ಸಿದ್ದೀರಾ. ನಮ್ಮಣ್ಣ ಮಾತ್ರ ಇನ್ನೂ ಒಳಗೆ ಇದ್ದಾನೆ. ಅವಾಗಿಂದ ನಿಮ್ ನಾಟಕ ನೋಡ್ತಾ ಇದ್ದೀನಿ. ನಡೀರಿ ಇಲ್ಲಿದ್ದ, ಹೊರಡೆ. ಗುರುಗಳೇ, ಗುರುಗಳೇ, ನ್ಯಾಯ ಕೇಳಕ್ ಬಂದಿರೋರ್ನ ಈ ರೀತಿನೇನ ನೋಡ್ಕೊಳ್ಳೋದು ನೀವು? ಈ ರೀತಿ ನಡ್ಕೊಳ್ಳೋದು ಸಮಾಜಕ್ಕೆ ಕೆಟ್ಟ ಮಾದರಿ ಆಗುತ್ತೆ. ನಾನೇನ್ ಬಾಲಣ್ಣನ ಕರುಣೆ ತೋರಿಸಿ ಹೊರಗ್ ಬಿಡಿ ಅಂತ ಕೇಳ್ಕೊತಿಲ್ಲ. ಅವ್ರನ್ನ ಹೇಗ್ ಬಿಟ್ರಿ ಅಂತ ಕೇಳೋಕ್ ಬಂದಿರೋದು ನಾನು ಅಷ್ಟೇ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ದುಡ್ಡು ಶಕ್ತಿ ಇದ್ರೆ ನ್ಯಾಯನೂ ಕೊಂಡ್ಕೋಬಹುದು. ಆಯ್ತಾ ನಿನ್ ಮಾತು? ಇಲ್ಲಿ ಕೆಲ್ಸಗಳಾಗೋದೇ ಹೀಗೆ. ಹೊರಡಿ ಇಲ್ಲಿಂದ. ನಡಿ ಭೀಮ್ರಾವ್, ನಾವು ಬೇರೆ ದಾರಿ ನೋಡೋಣ.
ಬದಲಾಯಿಸ್ತೀನಿ. ಇವತ್ತಲ್ಲ ನಾಳೆ ಇಡೀ ವ್ಯವಸ್ಥೆನೇ ಬದಲಾಗತ್ತೆ. ಎಲ್ರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರ ಹತ್ರ ದುಡ್ಡು ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ. ಅವ್ರ ಹತ್ರ ಶಕ್ತಿ ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ. ಇನ್ಮೇಲೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸೋದೆ ನನ್ನ ಜೀವನದ ಗುರಿ ಆಗಿರುತ್ತೆ. ಎಲ್ರಿಗೂ ಸಮಾನವಾಗಿ ಬದುಕೋ ಹಕ್ಕು ಕೊಡಿಸ್ತೀನಿ. ನಡೀರಿ ಗುರುಗಳೇ. ಬಾಯಿ ಬಂದಾಗ ಮಾತಾಡ್ತಿದ್ರೆ ಸುಮ್ಮನೆ ಕೇಳಿಸ್ಕೊತಿರ್ಬೇಕಾ? ಹೌದು ಅಂತಿರ್ಬೇಕಾ? ಇದೇನ್ ಛತ್ರನ ಬಂದು ಮಾತಾಡ್ ಹೋಗೋದಕ್ಕೆ? ನಾನು ಗಮನಿಸ್ತಿದ್ದೀನಿ, ಈ ಹುಡುಗ ಸಾಮಾನ್ಯ ಹುಡುಗ ಅಲ್ಲ. ಇಷ್ಟು ವರ್ಷಗಳಿಂದ ಸೇವೆಲಿದ್ದೀನಿ. ಇಷ್ಟು ಚಿಕ್ಕ ಹುಡುಗ ಸ್ವಂತ ಅಣ್ಣನ್ನ ಕಾನೂನಿಗೆ ಒಪ್ಸಿ ಹೋಗಿದ್ದಾನೆ. ಬೇರೆಯವ್ರ ಥರ ಯೋಚನೆನೂ ಮಾಡಿಲ್ಲ ಇವನು. ಜನ ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ದೂರನೇ ಇರ್ತಾರೆ. ಸಿಕ್ಕಾಕೊಂಡ್ರೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಒದ್ದಾಡ್ತಾರೆ. ಆದ್ರೆ ಭೀಮ್ರಾವ್ ಅವನ್ ಏನ್ ಹೇಳ್ತಾನೆ ಗೊತ್ತಾ? ಈ ವ್ಯವಸ್ಥೆನ ಸುಧಾರಿಸ್ತೀನಿ ಅಂತಿದ್ದಾನೆ. ಅವನ್ ಕೈಯಲ್ಲಿ ಆಗುತ್ತೋ ಇಲ್ವೋ, ಆದ್ರೆ ಧೈರ್ಯ ಅಂತೂ ತೋರಿಸ್ತಿದ್ದಾನಲ್ಲ. ಸೆಲ್ಯೂಟ್ ಮಾಡು. ಮತ್ತೆ ಕಾನೂನನ್ನ ಕಾಪಾಡೋಕ್ ಬಂದಿರೋದು ನೀನು. ಅದ್ರ ವಿರುದ್ಧ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ? ಗೊತ್ತು ತಾನೆ ಈ ಭೀಮ್ರಾವ್ ಅವನ ಜಾತಿಗೋಸ್ಕರ ಹೋರಾಡ್ತಿದ್ದಾನೆ ಅಂತ. ಭೀಮ್ರಾವ್ ಅಂಬೇಡ್ಕರ್, ನನ್ನ ಆಸೆ ನೀನು ಹೇಳಿ ಹೋಗಿದ್ದನ್ನ ಖಂಡಿತವಾಗ್ಲೂ ಸಾಧಿಸ್ಬೇಕು. ನಾನು ನಿನಗೆ ಸಲ್ಯೂಟ್ ಮಾಡ್ತೀನಿ. ಇಂಥ ಪರಿಸ್ಥಿತಿ ಯಾವ ಶತ್ರುಗೂ ಬೇಡಪ್ಪ ಬೇಡ. ಮನೆಯಲ್ಲಿ ಹೆಂಡತಿ ಜೊತೆ ಇರೋದನ್ನ ಬಿಟ್ಟು ಮನೇನೆ ಅನಾಥಾಶ್ರಮ ಮಾಡಕ್ ಹೊರಟಿದ್ದಾರೆ. ಸ್ವಂತ ಮಗು ಬೇಡವಂತೆ. ಬೀದಿಲ್ ಬಿದ್ದಿರೋ ಯಾವುದೋ ಬಿಕಾರಿನ ಕರ್ಕೊಂಡು ಬಂದು ಮನೇಲಿಟ್ಕೊಂಡಿದ್ದಾರೆ. ಏನು ನೋಡ್ತಿದ್ಯಾ? ಕಣ್ ಕಿತ್ತಾಕ್ಬಿಡ್ತೀನಿ. ಅಡುಗೆ ಮಾಡು, ಪಾತ್ರೆ ತಿಕ್ಕು, ಎಲ್ಲ ನಾನೊಬ್ಳೆ ಮಾಡಿಸಾಯ್ಬೇಕು. ಏನೋ ಕಿತ್ತಾಕ್ಬಿಡಿ ನನ್ನ ಕಣ್ಣನ್ನ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ರು ನಿನ್ ಕಣ್ ತುಂಬಾ ಚೆನ್ನಾಗಿದೆ ಅಂತ. ಈ ಕಣ್ಣನ್ನು ನೀವು ಕಿತ್ತಾಕ್ಬಿಟ್ರೆ ಅಮ್ಮನ ನೆನಪು ಸಹ ಆಗಲ್ಲ ನಂಗೆ. ನೀವು ನಂಗೆ ಊಟ ಕೊಡಬೇಡಿ, ನಾನು ಹೇಗೋ ಊಟ ಮಾಡ್ಕೋತೀನಿ. ಇಷ್ಟು ದಿನ ಬದುಕಿದ್ನಲ್ಲ ಹಾಗೆ. ಜಗತ್ತು ಅಷ್ಟೊಂದು ಕೆಟ್ಟದಲ್ಲ, ಯಾರೋ ಒಬ್ರು ಊಟ ಹಾಕ್ತಾರೆ. ಆದ್ರೆ ದಯವಿಟ್ಟು ಮನೆಯಿಂದ ಹೊರಗೆ ಹಾಕ್ಬೇಡಿ. ಈ ಜಗತ್ನಲ್ಲಿ ಒಬ್ಬನೇ ಬದುಕೋದ್ ಕಷ್ಟ. ಬಹಳ ವರ್ಷಗಳ ನಂತರ ನೆಮ್ಮದಿಯಾಗಿ ಮಲಗಿದ್ದೆ ನಿನ್ನೆ ರಾತ್ರಿ. ದಯವಿಟ್ಟು ಹೊರಗೆ ಕಳಿಸ್ಬೇಡಿ ನನ್ನ. ನಾನೇ ಅಡುಗೆ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಮತ್ತೆ ಬಂದು ಕಿರ್ಚಾಡ್ತಾರೆ. ಹೋಗು, ನೀನ್ ಈ ಕಣ್ಣೀರಿಗೆಲ್ಲ ಕರ್ಗೋಳಲ್ಲ ನಾನು. ಏನೇ ಅಂದ್ರು ಹೆತ್ತ ತಾಯಿ ಮುಂದೆ ಯಾರು ಬರಲ್ಲ. ಇನ್ನೊಬ್ಳ್ಯಾವಳು ನಿನ್ ತಾಯಿ ಆಗೋದಕ್ಕೂ ಆಗಲ್ಲ, ಮತ್ತಿನ್ಯಾವನು ನಿಮ್ಮಪ್ಪ ಆಗೋದಕ್ಕೂ ಸಾಧ್ಯ ಇಲ್ಲ. ಹೋಗಿಲ್ಲಿಂದ ಈಗ.
ಅಯ್ಯೋ, ಇಲ್ಲಿ ಹಿತ್ಲಲ್ಲಿ ಯಾಕೆ ಕೂತಿದ್ಯಾ? ನಾನು ಮನೇಲೆಲ್ಲ ಹುಡುಕ್ತಾ ಇದ್ದೆ ಗೊತ್ತಾ? ಇದು ತಗೋ ಪುಸ್ತಕ. ನೀನು ಎಲ್ಲಿಗೆ ಓದ್ ನಿಲ್ಸಿದ್ಯೋ ಮತ್ತೆ ಅಲ್ಲಿಂದನೇ ಶುರು ಮಾಡ್ಕೋ. ತಗೋ. ನಂಗೋಸ್ಕರ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ? ಗೊತ್ತಿಲ್ಲ ಯಾಕೆ ಮಾಡ್ತಿದ್ದೀನಿ ಅಂತ. ಬಹುಶಃ ನಂಗನ್ಸುತ್ತೆ, ನಂಗೊಬ್ಬ ಮಗ ಇದ್ದಾನೆ, ಅವನಿಗೆ ಓದು ಅಂದರೆ ಬಹಳ ಇಷ್ಟ ಅಂತ. ಮತ್ತೆ ಸದ್ಯಕ್ಕೆ ಅವನಿಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ನಿಂಗೆ ಮಾಡ್ತಿದ್ದೀನಿ. ತಗೋ. ನಿನಗೇನಾದರೂ ತೊಂದರೆ ಅನ್ಸಿದ್ರೆ ನೀನಿಬ್ಬರಿಗೆ ಮಾತ್ರ ಅಡುಗೆ ಮಾಡು. ಇನ್ಮೇಲೆ ನಾನು ಮತ್ತೆ ಆ ಹುಡುಗ ಇಬ್ರು ಒಟ್ಟಿಗೆನೆ ಹಂಚ್ಕೊಂಡು ತಿಂತೀವಿ. ನೋಡಿ, ನೀವು ನನ್ನ ಹೀಗೆ ಪದೇ ಪದೇ ಹಂಗ್ಸೋ ಅವಶ್ಯಕತೆ ಏನಿಲ್ಲ. ನಾನು ಎಲ್ರಿಗೂ ಸೇರಿಸಿ ಅಡುಗೆ ಮಾಡ್ತೀನಿ. ನೀನು ಓದ್ಕೋ. ಭೀಮ್ರಾವ್ ಮತ್ತವನ ಇಡೀ ಕುಟುಂಬ ಹೊಟ್ಟೆಪಾಡಿಗೋಸ್ಕರ ಬೀದಿ ಬೀದಿ ಅಲಿತಿದ್ದಾರೆ. ಇಲ್ಲಿವರೆಗೂ ಅವರ ಜಾತಿಯ ಸ್ಥಿತಿಗತಿನ ತಿಳ್ಕೊಂಡಿಲ್ಲ ಅವರು. ಆದ್ರೀಗ ತಿಳ್ಕೋಬೇಕು. ಈ ವಿಷಯನ ಎಲ್ಲ ಕಡೆ ಮುಟ್ಸಿ ಅವ್ರ ಮನೆ ಕಡೆಯವರನ್ನ ಯಾರನ್ನೇ ನೋಡಿದ್ರು ಅವರನ್ನ ದೂರ ಹೋಗೋದಕ್ಕೆ ಹೇಳಿ. ಏನ್ ಹೇಳಿ ಕಳಿಸ್ಬೇಕು ಅಂದ್ರೆ, ನಾವು ನಿಮ್ಗೆ ಯಾವುದೇ ಸಹಾಯ ಮಾಡಕ್ಕಾಗಲ್ಲ ಅಂತ. ಸರಿ ಗುರುಗಳೇ, ನಾವೀಗಲೇ ಹೋಗ್ತೀವಿ. ಗುರುಗಳೇ, ನೀವು ಅಪ್ಪಣೆ ಕೊಟ್ರೆ ನಾನೊಂದು ವಿಷಯ ಹೇಳಬೇಕಿತ್ತು. ಹೇಳು. ಗುರುಗಳೇ, ಇವತ್ತು ರಾತ್ರಿ ಒಂದು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದೀನಿ. ನಾನು ಅನ್ಕೊಂಡೆ, ನೀವು ಮಂತ್ರಿಸಿರುವಂತಹ ಬೂದಿನ ನಾನು ಕೊಟ್ರೆ ಅದನ್ನ ಊರಲ್ಲೆಲ್ಲ ಹಂಚಿ ದೇವಸ್ಥಾನ ನಿರ್ಮಾಣಕ್ಕೆ ಚಂದ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಇದರಿಂದ ನಿಮ್ಮ ದೇವಸ್ಥಾನ ಕಟ್ಟೋ ಶುಭ ಕಾರ್ಯಕ್ಕೆ ನಂದು ಒಂದು ಅಳಿಲು ಸೇವೆ ಆಗುತ್ತೆ. ಅವಶ್ಯವಾಗಿ ಮಂಗೇಶ, ಸರಿಯಾಗಿ ಯೋಚನೆ ಮಾಡಿದೀಯಾ. ನಿಂತ್ಕೋ. ಹೇಳಿ ಗುರುಗಳೇ. ಮರಿಬೇಡ, ಇದನ್ನ ಪ್ರತಿಯೊಬ್ಬರಿಗೂ ಕೊಡು. ಆದರೆ ಅವರು ಯೋಗ್ಯತೆಗೆ ಅನುಸಾರವಾಗಿ ಇದನ್ನ ಕೊಡಬೇಕು. ಭಕ್ತಿ ಮತ್ತೆ ಶ್ರದ್ಧೆ ಶಕ್ತಿಯಿಂದ ಮಾತ್ರ ನಿಭಾಯಿಸಕ್ ಸಾಧ್ಯ. ಶ್ರೀಮಂತರಿಂದ ಹೆಚ್ಚಿನ ಹಣ ಸ್ವೀಕರಿಸು, ಬಡವರಿಂದ ಸ್ವಲ್ಪ ಹಣ ಸಿಕ್ಕಿದ್ರೂ ಪರವಾಗಿಲ್ಲ, ಆದರೆ ಚಂದ ಕೊಡ್ಲೇಬೇಕು. ಅಪ್ಪಣೆ ಗುರುಗಳೇ. ಒಂದು ಸಲ ಹೇಗಾದ್ರೂ ನನ್ನ ಮಂದಿರ ನಿರ್ಮಾಣ ಆಗ್ಲಿ. ಆಮೇಲೆ ಪ್ರತಿದಿನ ಜನ ಬರ್ತಾರೆ, ದಕ್ಷಿಣೆ ಹಾಕ್ತಾರೆ. ಆಮೇಲೆ ಮಂದಿರ ಶ್ರೀಮಂತಗೊಂಡ್ರೆ ನಾನೂ ಶ್ರೀಮಂತನೇ. ಆಮೇಲೆ ಪ್ರತಿ ಊರಲ್ಲೂ ನನ್ನ ಮಂದಿರ ನಿರ್ಮಾಣ ಆಗತ್ತೆ. ಒಂದು ದಿನ ನಾನೇ ದೇವರಾಗ್ತೀನಿ. ಭಗವಂತ, ದೇವರು, ಮಹಾಪ್ರಭು, ಬಾರ್ಬರಿ ಮಹಾಪ್ರಭು.
ಬಾಲಣ್ಣನ್ ಬಿಟ್ರಾ? ಬಾಳಣ್ಣ ಬರ್ಲಿಲ್ವಾ? ನ್ಯಾಯ, ದುಡ್ಡು, ಅಧಿಕಾರ ಇದ್ದವ್ರಿಗೆ ಮಾತ್ರ ಕಳ್ತನ ಮಾಡಿದ್ರು ಬಿಟ್ಟು ಕಳ್ಸಿದ್ದಾರೆ. ನಮ್ಮಣ್ಣ ಬಾಲಣ್ಣ ಕಳ್ಳರನ್ನ ಹಿಡ್ಕೊಳಕ್ ಸಹಾಯ ಮಾಡಿದ್ರು ಅವನ್ನ ಇನ್ನೂ ಬಿಟ್ಟಿಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ. ಹಾಗಾದ್ರೆ ಬಾಳಣ್ಣ ಹೊರಗ್ ಬಿಡಲ್ವಾ? ಭೀಮಾ ಸುಮ್ಮನಾಗು. ಭೀಮಾ ಅಳ್ಬೇಡ. ಮನೇಲಿ ರಾತ್ರಿ ಅಡುಗೆ ಮಾಡೋಕ್ಕೇನೂ ಇಲ್ಲ. ಪುರಂಜನ ಬಂದಿದ್ದ ದುಡ್ಡಿನ ಸಹಾಯ ಮಾಡೋಕೆ ಅಂತ. ಆದರೆ ತುಳಸಿ ಮಂಜುಳ ಬೇಡ ಅಂತ ಕಳಿಸಿದ್ರು. ನನಗನ್ನಿಸ್ತಿದೆ ಇಂಥ ಕಷ್ಟದ ಸಮಯದಲ್ಲಿ ಅವನಿಂದ ಸಹಾಯ ಪಡಿಬೋದಿತ್ತು ಅಂತ. ಅವನು ದೂರದವನೇನು ಅಲ್ವಲ್ಲ. ತೊಂದರೆ ಏನಿಲ್ಲ ಅತ್ತೆ. ನಮ್ಮೇಲೆ ಅಕ್ಕಂದ್ರು ಆಶೀರ್ವಾದ ಇದ್ರೆ ನಾವು ಧೈರ್ಯವಾಗಿ ಎಲ್ಲರೂ ಒಟ್ಟಿಗೆ ಯಾವುದೇ ಕಷ್ಟ ಎದುರಿಸ್ಬೋದು. ರಾತ್ರಿ ಅಡುಗೆಗೆ ಏನಾದರೂ ತಗೊಂಡು ಬರೋಣ ನಡಿ. ನಡಿ ಭೀಮಾ, ಕೆಲಸ ಹುಡ್ಕಕ್ಕೆ ಹೋಗೋಣ. ಹೋಗ ಆ ಕಡೆ. ನಡೀರ, ದೂರ ಹೋಗಿ. ಮುಂದೆ ಹೋಗಿ ಆ ಕಡೆ. ನಡಿ, ದೂರ ನಡಿ, ಹೋಗು. ಹೋಗಿ ಇಲ್ಲಿಂದ. ಬೇಗ ಬೇಗ ಹೆಜ್ಜೆ ಹಾಕು, ಹೋಗು. ಹೋಗ್ರ ಕಡೆ ಇಲ್ಲಿಂದ. ನಾವ್ಯಾರು ಮಾಡಲ್ಲ. ನಡಿ. ತಲೆಗೆಲೆ ಕೆಟ್ಟಿದ್ಯಾ ಅವ್ರಿಗೆ? ನಾವು ಸಹಾಯನೇ ಕೇಳ್ತಿಲ್ಲ, ಅವ್ರು ಯಾಕೆ ನಮ್ಮಿಂದ ದೂರ ಹೋಗ್ತಿದ್ದಾರೆ? ನಮ್ಮನ್ನ ಕುಗ್ಗಿಸ್ಬೇಕು ಅಂತ ಹೀಗ್ ಮಾಡ್ತಿದ್ದಾರೆ. ಹಾ, ಇದರಿಂದ ನೀನು ಸರಿಯಾಗಿ ಅರ್ಥ ಮಾಡ್ಕೋ. ನೀವು ಕೆಳವರ್ಗದ ಅಸಹಾಯಕ ಜನರು. ನಿಮ್ಮಂಥವ್ರಿಗೆ ಸಹಾಯ ಅಲ್ಲ, ಭಿಕ್ಷೆ ಹಾಕ್ತೀವಿ ನಾವು. ಕೊನೆ ಪಕ್ಷ ಸಮಾನತೆ ಬೇಕು ಅನ್ನೋದನ್ನ ನೀನು ಬಿಟ್ಬಿಡು. ಇಲ್ಲಿ ನಿನ್ನನ್ನು ನೋಡ್ತಿರೋರಾದ್ರೂ ನಿನಗೆ ಸಹಾಯ ಮಾಡ್ತಾರಾ ಕೇಳು. ಯಾರ ಹತ್ರನೂ ಸಹಾಯ ಕೇಳ್ತಿಲ್ಲ. ನೀವು ಸಹಾಯ ಕೇಳಿದ್ರು ಬಿಟ್ರು ನಾವು ನಿಮಗೆ ಸಹಾಯ ಮಾಡೋದಿಲ್ಲ. ಅದಕ್ಕೋಸ್ಕರನೇ ನಾವು ಒಟ್ಟಿಗೆ ಹೇಳ್ತಾ ಇರೋದು. ಇದರಿಂದನಾದ್ರೂ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಸ್ಥಾನ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಭ್ರಮೆಯಲ್ಲಿರೋದು ನೀವುಗಳು. ನಮ್ಗೆ ನಮ್ಮಲ್ಲೇ ಸಾಕಷ್ಟು ಜನ ಸಹಾಯ ಮಾಡಕ್ ಬರ್ತಿದ್ದಾರೆ. ಆದ್ರೆ ನಾವು ಕೇಳ್ತಿರೋದು ಕೆಲ್ಸ, ಸಹಾಯ ಅಲ್ಲ. ಹಾಗಾದ್ರೆ ಕೆಲ್ಸನೂ ಕೊಡಲ್ಲ. ಚಿದಾನಂದ್ರೆ, ನೀವು ನಮ್ಗೆ ಕೆಲ್ಸ ಕೊಡೋದ್ರಿಂದ ತಪ್ಪಿಸ್ಬಹುದು. ಆದ್ರೆ ನಮ್ ಹೋರಾಟನ ನಾವು ಬದುಕೋ ಹಕ್ಕನ್ನ ಯಾವತ್ತೂ ಕಸ್ಕೊಳಕ್ಕಾಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ನಿಮ್ ಸುತ್ತ ಇರೋ ಜನರು ನಮ್ ಸುತ್ತ ನಿಂತ್ಕೊಂಡು ಹಂಗಸ್ಕೊಂಡು ಬೈಕೊಂಡಿದ್ ಮಾತ್ರಕ್ಕೆ ನಾವು ಪ್ರಾಣ ಬಿಡೋ ಜನರಲ್ಲ, ತಿಳ್ಕೊಳ್ಳಿ. ನೀವೇ ನೋಡ್ತಾ ಇರಿ. ನಾನು ನಿಮ್ ಮುಂದೆ ನಿಂತು ಹೇಳ್ತಾ ಇದ್ದೀನಿ, ನೀವು ಕೊಡೋ ಕಷ್ಟಕ್ಕೆ ನಾವ್ ಯಾರು ಇಲ್ಲಿ ಸಾಯೋದಿಲ್ಲ. ನಾವೆಲ್ಲ ಬದುಕ್ ತೋರಿಸ್ತೀವಿ. ನಡಿ ಆನಂದಣ್ಣ.
ನನಗನ್ನಿಸ್ತಾ ಇದೆ ಪುರಂಜನ್ ಮಾವನ ಹತ್ರ ಸಹಾಯ ಪಡಿಬೋದಿತ್ತು ಅಂತ. ಆದ್ರೆ ನೀವಿಬ್ರು ಇದ್ದೀರಲ್ಲ ಹಠಮಾರಿರು, ಯಾರ ಮಾತು ಕೇಳೋದಿಲ್ಲ. ಈ ಕುಂಟತ್ತೆ ಏನ್ ಮಾಡಕ್ಕಾಗುತ್ತೆ? ನಿಮ್ಮನ್ನ ಈ ಸ್ಥಿತಿಲಿ ನನ್ನಿಂದ ನೋಡಕ್ಕಾಗ್ತಿಲ್ಲ. ನೀವೆಲ್ಲ ಹೀಗೆ ಹಸ್ಕೊಂಡಿರೋದನ್ನ ನೋಡ್ತಿದ್ರೆ ನನಗೆ ಸಂಕಟ ಆಗುತ್ತೆ. ಅತ್ತೆ ಅತ್ತೆ ಅಳ್ಬೇಡಿ ನೀವು. ಅಪ್ಪಂಗೆ ಪತ್ರ ಬರ್ದು ಹೇಳಿದ್ರೆ ಆಯ್ತು, ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ. ಯಾಕೆ ನಾನು ಅವ್ರ ಜೊತೆ ಹೋಗ್ಬೇಕು? ನಿಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಒಬ್ಳೆ ಹೋಗ್ತೀನಾ? ಕೈಲಾಗದೆ ಇರೋಳ ನಾನು? ಕೈಲಾಗದೆ ಇರೋಳ? ನೀವೇ ಉಪವಾಸ ಇರ್ತೀರಾ ಅಂದ್ರೆ ನಿಮ್ಮ ಅತ್ತೆನೂ ಉಪವಾಸ ಇರ್ತಾಳೆ. 2 ದಿನ ಊಟ ಮಾಡಲಿಲ್ಲ ಅಂದ್ರೆ ಏನು ಸತ್ತೋಗೋದಿಲ್ಲ. ಆದ್ರೆ ಇನ್ಮುಂದೆ ಹೀಗೆಲ್ಲ ಯೋಚನೆ ಮಾಡಬಾರ್ದು, ಹೀಗೆಲ್ಲ ಮಾತು ಆಡಬಾರ್ದು. ನನ್ನ ಕೈಲಾಗಲ್ಲ ಅಂದ್ಕೋಬೇಡಿ. ನಾನು ಮುರಿದಿರೋದು ಕಾಲು, ಆತ್ಮಶಕ್ತಿ ಅಲ್ಲ. ಅತ್ತೆ, ನಮಗೂ ಅರ್ಥ ಆಗತ್ತೆ. ನಾವು ಇವಾಗಲೇ ಅಣ್ಣಂದ್ರನ್ನ ಕರ್ಕೊಂಬರ್ತೀವಿ. ಬಹುಶಃ ಏನೂ ಸಿಗಲಿಲ್ಲ ಅಂತ ಸಂಕೋಚದಿಂದ ಎಲ್ಲೋ ಇರಬಹುದು. ಹೋಗಿ ಬನ್ನಿ, ಕರ್ಕೊಂಡು ಬನ್ನಿ. ಅವ್ರಿಗೆ ಹೇಳಿ 1 ರಾತ್ರಿ ಊಟ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ ಅಂತ. ಹೋಗಿ. ನೋಡ್ತಾ ಇದೀಯ ಭೀಮಾಬಾಯಿ, ಎಷ್ಟೆಲ್ಲ ಭರವಸೆ ಇಟ್ಟಿದ್ದೆ ನನ್ನ ಮೇಲೆ. ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ಇವತ್ತು ನೀನು ಇದ್ದಿದ್ರೆ ಹೀಗೆಲ್ಲ ಆಗೋಗ್ಬಿಡ್ತಿರ್ಲಿಲ್ಲ. ಛಿದ್ರ ಆಗೋಯ್ತು ಭೀಮಾಬಾಯಿ, ನಮ್ಮ ಕುಟುಂಬ ಛಿದ್ರ ಆಗೋಯ್ತು. ಭೀಮಾ ಆನಂದ ಎಲ್ಲಿ ಹೋದ್ರೋ, ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದಾರೇನೋ. ಭೀಮಾ, ನಾವು ಇನ್ಯಾರ ಹತ್ರ ಕೆಲಸ ಕೇಳೋಣ? ನಮಗೆ ಯಾರು ಕೆಲಸ ಕೊಡ್ತಾರೆ? ಆನಂದಣ್ಣ, ಮನೇಲಿ ಮಂಜುಳಾ ಅಕ್ಕ, ತುಳಸಿ ಅಕ್ಕ, ಅತ್ತೆ ಎಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಏನ್ ಮಾಡೋದೀಗ? ಆನಂದಣ್ಣ, ಅಲ್ಲಿ ನೋಡು, ಅವ್ರ ಹತ್ರ ಕೇಳೋಣ ಬಾ. ನಮ್ಗೇನಾದ್ರೂ ಕೆಲಸ ಇದ್ರೆ ಕೊಡಿ, ಬದ್ಲಿಗೆ ಸ್ವಲ್ಪ ದುಡ್ಡು ಕೊಟ್ರೆ ಸಾಕು. ನಾವು ನಾಳೆನೂ ಬರ್ತೀವಿ, ಮತ್ತೆ ನಿಮ್ಗೆ ಕೆಲಸ ಕೂಡ ಮಾಡ್ಕೊಡ್ತೀವಿ. ದೂರ ನಿಂತ್ಕೊಂಡು ಮಾತಾಡು. ನೀವು ಮುಟ್ಟಿದ್ರೆ ನಮ್ಮ ಆಕಳು ಕೂಡ ಅಶುದ್ಧ ಆಗೋಗುತ್ತೆ. ಇವಾಗ ನಾವು ದೂರ ನಿಂತಿದ್ದೀವಿ, ಯಾವ್ದಾದ್ರು ಕೆಲಸ ಕೊಡಿ. ನೀವಿಬ್ರೇ ಅಲ್ವಾ ನಮ್ಮವ್ರ ಬಗ್ಗೆ ಏಳ್ಸ್ಕೊಂಡು ಮಾತಾಡಿದ್ದು? ನಿಮ್ಮಿಂದ ಏಳ್ಸ್ಕೊಂಡಿರೋದಲ್ದೆ ನಿಮಗೆ ಕೆಲಸ ಬೇರೆ ಕೊಡ್ಬೇಕಾ ನಾವು? ಜೊತೆಗೆ ದುಡ್ಡು ಬೇರೆ. ಕೆಲಸ ಅಂದ್ರೆ ಕೆಲಸ ಅಷ್ಟೇ, ಏನ್ ಮಾಡ್ಬೇಕು ಹೇಳಿ? ನನಗೊಂದು ಕನಸಿದೆ. 2 ಎತ್ತುಗಳನ್ನ ಇಟ್ಕೋಬೇಕು ಅನ್ನೋ ಆಸೆ. ಏನು ಮಾಡೋದು? 2 ಎತ್ತು ಕೊಂಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಆದರೂ ಕನಸಿದೆಯಲ್ಲ, ಇವತ್ತು ರಾತ್ರಿ ನಿಮ್ಮಿಬ್ಬರನ್ನ ಈ ಎತ್ತು ಥರನೇ ಕಟ್ಟಾಕ್ತೀನಿ, ಬದಲಾಗಿ ದುಡ್ಡು ಕೊಡ್ತೀನಿ. ಯಾಕೆಷ್ಟು ಕೀಳಾಗಿ ಮಾತಾಡ್ತಾ ಇದ್ದೀರಾ ನೀವು? ನಾವು ನಿಮ್ಮ ಹತ್ರ ಕೆಲಸ ಕೇಳಿದ್ರೆ ನೀವು ನಮ್ಮನ್ನ ಹಂಗಿಸ್ತಾ ಇದ್ದೀರಾ? ರಾಮ್ಜಿ ನಿಮ್ಗೆ ಮನಿ ಆರ್ಡರ್ ಕಳಿಸಿದ್ರು. ದಾರಿಲಿ ಯಾರೋ ಕಳ್ಳರು ಬಂದು ಹಣ ಕಿತ್ಕೊಂಡು ಹೋದ್ರು. ಆನಂದಣ್ಣ, ಏನಾಯ್ತು? ಏನು ಸಿಕ್ಕಿಲ್ಲ. ಅತ್ತೆ, ಅಡ್ಗೆ ಮನೇಲಿ ಏನಿದೆ? ಸ್ವಲ್ಪ ಆಲೂಗಡ್ಡೆ ಮತ್ತೆ ಮೆಣಸಿನ್ಕಾಯಿ. ನೀವು ಆಲೂಗಡ್ಡೆ ಪಲ್ಯ ಮಾಡಿ, ತುಂಬಾ ಖಾರ ಇರಲಿ. ಖಾರ ಜಾಸ್ತಿ ಇದ್ರೆ ನಾವು ಜಾಸ್ತಿ ನೀರು ಕುಡಿತೀವಿ, ಅದರಿಂದನೇ ಹೊಟ್ಟೆ ತುಂಬೋಗುತ್ತೆ. ಬನ್ನಿ, ಇದು ನೀನ್ 2 ಆಣೆ, ಒಬ್ರಿಗೆ 1 ಆಣೆ, ಸರಿನಾ? ಆದ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ವಲ್ಲ, ದಯವಿಟ್ಟು ಇನ್ನೊಂದು ಸ್ವಲ್ಪ ದುಡ್ಡು ಕೊಡಿ. ನನ್ನ ಲಾಭನೂ ಸೇರಿಸಿ ನಿಮ್ಗೆ ಕೊಡಕ್ಕಾಗಲ್ಲ. ನಾನು ನಿಮ್ಮಿಬ್ರು ನೋಡಿದೆ, ನೀವಿಬ್ರು ಅಷ್ಟೆಲ್ಲ ಕಷ್ಟಪಟ್ರು.
ಬಿಡ್ಗಾಸು ಸರಿಯಾಗಿ ಸಿಗ್ಲಿಲ್ಲ ಕೈಗೆ. ಅದಕ್ಕೆ ನಾನು ನಿರ್ಧಾರ ಮಾಡಿದೆ, ಕಳ್ತನಕ್ಕೆ ಇಳಿಯೋ ನಿರ್ಧಾರ. ನೀವು ಬಾಲಣ್ಣನ್ನು ಕರ್ಕೊಂಡು ಹೋಗಿ. ಈ ಕಳ್ತನದಲ್ಲಿ ಇವರು ಪಾಲಾಗಿದ್ರು. ಹಾಗಾದ್ರೆ ಪಾಲನ ಹೊರಗೆ ಬಿಡಲ್ವಾ? ಮನೇಲಿ ರಾತ್ರಿ ಅಡುಗೆ ಮಾಡೋಕೇನೂ ಇಲ್ಲ. ಸರಿ, ನಾನು ಮಾಡ್ತೀನಿ. ಬೇಡ ಆನಂದಣ್ಣ, ನೀನ್ ಏನ್ ಹೇಳ್ತಾ ಇದ್ಯಾ? ಇಲ್ಲ, ನಾನು ತಯಾರಿದ್ದೀನಿ. ಹಗ್ಗ ಕಟ್ಟಿ ದನದ ಥರ ಎಳ್ಕೊಂಡು ಹೋಗಿ ನನ್ನ. ಬದಲಾಗಿ ನಮಗೆ ದುಡ್ಡು ಕೊಡಿ ಸಾಕು. ನಮ್ಮ ಜೊತೆ ನಮ್ಮ ಮನೆಯಲ್ಲಿ ತಂಗಿರಿದ್ದಾರೆ, ಅತ್ತೆ ಇದ್ದಾರೆ, ಹಸ್ಕೊಂಡಿದ್ದಾರೆ. ಬೇಡ ಆನಂದಣ್ಣ. ಇಲ್ಲ ಭೀಮಾ, ನೀನೇ ಯೋಚನೆ ಮಾಡು. ಅಣ್ಣ ಆಗಿ ನಾನು ದನ ಆಗಾದ್ರೂ ಸರಿ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಆ ಕರ್ತವ್ಯ ನಿರ್ವಹಿಸೋದ್ರಲ್ಲಿ ಇರೋ ಸಂತೋಷ ಮತ್ತಿನ್ಯಾವುದರಲ್ಲೂ ಇಲ್ಲ. ಹಗ್ಗ ಕಟ್ಟಿ ದನ ಮಾಡ್ಕೊಳ್ಳಿ. ನಿಲ್ಸಿ ಆನಂದಣ್ಣ. ನಾವು ಪ್ರಾಣಿಗಳೆಲ್ಲ ಮನುಷ್ಯರು ಅಂತ ತಿಳ್ಸೋಕೆನೆ ನಾವೀ ಹೋರಾಟನ ಮಾಡ್ತಿರೋದು. ನಾನು ಹೇಳಕ್ ಪ್ರಯತ್ನ ಪಡ್ತಿರೋದು ಈ ಪ್ರಾಣಿಗಳು ಮನುಷ್ಯರ ನಡುವೆ ಯಾರು ಶ್ರೇಷ್ಠ ಕೀಳು ಅಂತ ಅನ್ನೋದಲ್ಲ. ಎರಡು ಜೀವಿಗಳೇ, ಪ್ರಕೃತಿ ಪ್ರಕಾರ ಎರಡು ಸಮಾನ್ರೆ. ಆದ್ರೆ ಇವರು ನಮ್ ತರಾನೇ ಮನುಷ್ಯರಾಗಿದ್ದು ನಮ್ಮನ್ನ ಪ್ರಾಣಿಗಳ ತರ ನೋಡೋದು ಸರಿ ಇಲ್ಲ. ಮತ್ತೆ ಕರ್ತವ್ಯ ನಿರ್ವಹಿಸೋ ಹಟ್ಟದಲ್ಲಿ ನಮ್ಮ ಅಸ್ತಿತ್ವನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಇಂಥ ಕರ್ತವ್ಯ ಯಾರಿಗೂ ಬೇಡ. ಹಾಗಾದ್ರೆ ಹಸ್ಕೊಂಡೇ ಬಿದ್ದಿರಿ. ಅತ್ತೆ ಅಕ್ಕಂದ್ರೆಲ್ಲ ಸಾಯ್ಲಿ ಬಿಡು. ಅದಕ್ಕೇನೀಗ? ಸಾಯ್ತೀವಿ ಬಿಡಿ, ಆದರೆ ಮನುಷ್ಯರಾಗಿದ್ದೀವಿ ಅನ್ನೋ ಹೆಮ್ಮೆಲೇ ಸಾಯ್ತೀವಿ. ಆನಂದಣ್ಣ, ಮನೆಗೆ ಹೋಗೋಣ. ನಡಿ ಭೀಮಾ. ಬೇಡ ತುಳಸಿ ಅಕ್ಕ, ರಾತ್ರಿ ಊಟಕ್ಕಿನ್ನೂ ವ್ಯವಸ್ಥೆ ಆಗಿಲ್ಲ. ಇವತ್ತು ರಾತ್ರಿ ಏನು ತಿನ್ನೋದು ಬೇಡ. ಇಡೀ ರಾತ್ರಿ ನಕ್ಷತ್ರ ನೋಡ್ಕೊಂಡು ಮಲ್ಕೊಳ್ಳೋಣ. ಹಸುವಾದ್ರೆ ನೀರು ಕುಡಿಯೋಣ. ಬನ್ನಿ ಆನಂದಣ್ಣ. ಬಾ. ಗುರುಗಳೇ, ಇವತ್ತು ಚಂದ ಎತ್ತಿದ್ರಲ್ಲಿ ಇಷ್ಟು ಹಣ ಸಂಗ್ರಹ ಆಗಿದೆ. ನೆಲದ ಮೇಲೆ ಸುರಿ ನೋಡೋಣ ದೇವರ ಮೇಲಿನ ನಂಬಿಕೆ ಜನರಲ್ಲಿ ಎಷ್ಟಿದೆ ಅಂತ. ಅಷ್ಟೂ ದುಡ್ಡನ್ನ ಎಣಸು ಪಂಡಿತ. ಚಿದಾನಂದನ್ನ ಕರೆಸಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ತೂಕ ಹಾಕಿ ಹೇಳಕ್ ಹೇಳು. ಅಪ್ಪಣೆ ಗುರುಗಳೇ. ಗುರುಗಳೇ ಗುರುಗಳೇ ಗುರುಗಳೇ, ಎದ್ದೇಳಿ. ಗುರುಗಳೇ, ಇಲ್ಲಿ ನೋಡಿ ಗುರುಗಳೇ, ನಿಮ್ಮ ಮಂದಿರಕ್ಕೋಸ್ಕರ ನಾವು ಕದ್ಕೊಂಬಂದಿರೋ ಹಣ ಇದು. ಹಾಗೆಲ್ಲ ಹೇಳಬೇಡ. ಇದು ಕದ್ದ ಹಣ ಅಲ್ಲ, ಸಂಪಾದಿಸ್ಕೊಂಡು ಬಂದಿರೋ ಹಣ ಅಂತ ಹೇಳು. ಇದನ್ನ ನೀವು ಗಳಿಸೋದಕ್ಕೆ ಬಹಳಷ್ಟು ಶ್ರಮ ಹಾಕಿದ್ದೀರಾ, ಬುದ್ಧಿ ಉಪಯೋಗಿಸಿದ್ದೀರಾ, ಅಪಾಯಗಳನ್ನು ಎದುರಿಸಿ ಸಾಹಸಪೂರ್ವಕವಾಗಿ ಮಾಡಿದಂಥ ಕಾರ್ಯ ಇದು. ಅದಕ್ಕೆ ಹೇಳ್ತಿರೋದು, ಇದು ಕಳ್ಳತನ ಅಲ್ಲ. ನೀವಿಬ್ರು ಬಹಳ ಕಷ್ಟಪಟ್ಟು ದುಡಿದು ತಂದಿರೋ ಹಣ ಇದು. ಪಂಡಿತ್ರೆ, ಇವ್ರು ತಂದಿರೋ ದುಡ್ಡನ್ನು ಈ ದುಡ್ಡಿನ ಜೊತೆಗೆ ಸೇರಿಸಿ. ಇದನ್ನ ತಗೊಳ್ಳಿ, ಇಟ್ಕೊಳ್ಳಿ. ನೀವು ಮಾಡಿರೋ ಸೇವೆಗಿದು ಪ್ರತಿಫಲ. ಧನ್ಯವಾದ ಗುರುಗಳೇ. ಒಳ್ಳೆಯದಾಗ್ಲಿ. ಇವತ್ತು
ಇವತ್ತ್ಯಾಕೋ ಬಾಲಣ್ಣ ತುಂಬ ನೆನಪಾಗ್ತಿದ್ದಾನೆ. ಅಣ್ಣ ಇದ್ದಿದ್ರೆ ನಾವಿಷ್ಟು ಕಷ್ಟಪಡ್ತಿರ್ಲಿಲ್ಲ ಅನ್ಸುತ್ತೆ. ನನಗೂ ಅಷ್ಟೇ. ಭೀಮನಿಗೆ ಅಣ್ಣ ಅಂತ ನಾನಿದ್ದೀನಿ, ಆದರೆ ನನಗೆ ಅಣ್ಣನೂ ಜೊತೆಗಿಲ್ಲ, ಅಪ್ಪನೂ ಇಲ್ಲ. ಮತ್ತಾರ ಜೊತೆಗೆ ಅಪ್ಪ ಅಣ್ಣ ಇಬ್ಬರೂ ಇರೋದಿಲ್ವೋ ಅಂಥವ್ರು ಕಷ್ಟ ಕಾಲದಲ್ಲಿ ತುಂಬ ನೋವು ಅನುಭವಿಸ್ತಾರೆ. ಅಣ್ಣ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ರಾತ್ರಿ ಬಂದಂಗೆ ಬೆಳಗ್ಗೆ ಕೂಡ ಆಗುತ್ತಲ್ವಾ? ಇವತ್ತಿನ ರಾತ್ರಿ ಸೋಲಿನ ರಾತ್ರಿ ನನಗೆ. ನಾನು ನಿಮಗೋಸ್ಕರ ಏನೂ ಮಾಡೋದಕ್ಕಾಗಲಿಲ್ಲ. ತುಳಸಿ, ಮಂಜುಳಾ, ಅತ್ತೆ ಒಳಗ್ ಬನ್ನಿ. ಹಾ. ನಿಮ್ಗೊಂದು ಒಳ್ಳೆ ಸುದ್ದಿ ಇದೆ ಗುರುಗಳೇ. ಇವತ್ತು ಭೀಮ್ರಾವ್ ಮನೆಯಲ್ಲಿ ತಿನ್ನಕ್ಕೆ ಅಂತ ಒಂದು ಕಾಳು ಅಕ್ಕಿ ಕೂಡ ಸಿಕ್ಕಿಲ್ಲ. ಯಾರೂ ಅವನಿಗೆ ಸಹಾಯ ಕೂಡ ಮಾಡಿಲ್ಲ. ಗುರುಗಳೇ, ಈ ರಾತ್ರಿ ನಮಗೆ ಗೆಲುವಿನ ರಾತ್ರಿ, ಆದ್ರೆ ಆ ಭೀಮನ್ಗೆ ಸೋಲಿನ ರಾತ್ರಿ ಆಗಿದೆ. ಹಾಗಾದ್ರೆ ಒಳ್ಳೊಳ್ಳೆ ಅಡ್ಗೆ ಮಾಡಿಸ್ಕೊಂಡು ಅವ್ರ ಮನೆಗೆ ತಗೊಂಡು ಹೋಗಿ. ಆದ್ರೆ ಗುರುಗಳೇ, ನಾವ್ಯಾಕೆ ಅವ್ರ ಹೊಟ್ಟೆನ ತುಂಬಿಸ್ಬೇಕು? ಒಪ್ಪಂದ ಮಾಡಿಕೊಳ್ಳೋಣ. ಅಪ್ಪ ದೇವ್ರೆ, ಅಂಥದ್ದೇನೂ ಇಲ್ಲ. ಜನ ವ್ರತ ಮಾಡೋವಾಗ ಉಪವಾಸ ಇರೋದು ಗೊತ್ತಿದೆ ಅಲ್ವಾ? ನೋಡಿ, ನಾನು ನಿಮಗೆಲ್ಲ ನೀರು ಬೆಲ್ಲ ತಂದಿದ್ದೀನಿ. ಹೋಗಿ ಎಲ್ಲರೂ ಹೋಗಿ ಲೋಟ ತಗೊಂಡು ಬನ್ನಿ. ನಾವೆಲ್ಲರೂ ನೀರಲ್ಲಿ ಬೆಲ್ಲ ಹಾಕ್ಕೊಂಡು ಪಾನಕದ ಥರ ಮಾಡಿಕೊಂಡು 2 ಲೋಟ ಕುಡಿಯೋಣ. ಭೀಮ, ಆನಂದಣ್ಣ, ನೀವಿಬ್ರು ಇಲ್ಲೇ ಇರಿ, ನಾವು ಹೋಗಿ ಲೋಟ ತಗೊಂಬರ್ತೀವಿ. ಆದ್ರೆ ನೀರು ಕುಡಿಯೋದ್ರಿಂದ ಹಸುವೆ ನೀಗಲ್ವಲ್ಲ. ನೋಡಿಲ್ಲಿ, ನಾನ್ ನಿಮ್ಮೆಲ್ಲರಿಗೋಸ್ಕರ ರುಚಿ ರುಚಿಯಾಗಿರೋ ಅಡುಗೆ ಮಾಡಿಸ್ಕೊಂಡು ಬಂದಿದ್ದೀನಿ. ಬನ್ನಿ, ತಗೊಳ್ಳಿ. ಇಡು ಮೋಹನ, ಊಟ ಅಲ್ಲೇ ಇಡು. ಬನ್ನಿ. ಕರುಣೆ ಗಿರುಣೆ ಏನೂ ಇಲ್ಲ ಭೀಮರಾವ್, ಒಪ್ಪಂದ ಮಾಡ್ಕೊಳಕ್ ಬಂದಿದ್ದೀವಿ. ನಿಮ್ಮನೇಲಿ ನೀನೇ ಎಲ್ರಿಗಿಂತ ಬುದ್ಧಿವಂತ ಅಂತ ಅನ್ನಿಸ್ಕೊಂಡಿರೋದು. ನಿನ್ ಜೊತೆಗೇನೆ ಒಪ್ಪಂದ ಮಾಡ್ಕೋತೀವಿ. ಚಿದಾನಂದ್ರೆ, ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ನಮ್ಮ ಕಷ್ಟದಲ್ಲಿ ಬೆಂಕಿ ಕಾಯಿಸ್ಕೊಳಕ್ಕೆ, ಮತ್ತೆ ನಿಮ್ಮ ಕ್ರೂರತೆ ತೋರಿಸ್ಕೊಳಕ್ಕೆ. ಮುಚ್ಚು ಬಾಯ್, ಬಾಯ್ ಮುಚ್ಕೋ. ಭೀಮ್ರಾವ್, ಒಂದ್ ಕಡೆ ಹಸಿವು ತಾಂಡವಾಡ್ತಿದೆ, ಇನ್ನೊಂದು ಕಡೆ ನಿನ್ನ ಪುಸ್ತಕಗಳಿದೆ. ಒಪ್ಪಂದ ಇಷ್ಟೇ, ನಿನ್ನ ಹತ್ರ ಇರೋ ಎಲ್ಲ ಪುಸ್ತಕಗಳನ್ನ ನಮಗೆ ಕೊಟ್ಟುಬಿಡು. ಅದ್ರ ಬದಲಾಗಿ ನಾವು ನಿನ್ನ ಇಡೀ ಕುಟುಂಬಕ್ಕೆ ಹೊಟ್ಟೆ ತುಂಬಿಸ್ತೀವಿ.
ಅದು ಒಂದೆರಡು ದಿನ ಅಲ್ಲ, ಇಡೀ ವಾರ. 7ಕ್ಕೆ 7 ದಿನ. ಅರ್ಥ ಆಯ್ತಾ? 8 ದಿನ ಆದ್ಮೇಲೆ ಮತ್ತೆ ಬರ್ತೀವಿ ಇದೇ ಒಪ್ಪಂದ ಮಾಡ್ಕೊಳ್ಳೋಕೆ. ಈ 7 ದಿನಗಳಲ್ಲಿ ಇನ್ನೊಂದು 4-6 ಪುಸ್ತಕನ ನೀನು ಹುಡುಕಿಡೋ, ಅಥವಾ ಯಾವುದಾದ್ರೂ ದಾನವಾಗಿ ಪಡೆದಿರೋ ಪುಸ್ತಕ ಆದರೂ ಇರುತ್ತಲ್ಲ, ಆ ಪುಸ್ತಕನ ನೀನು ನಮಗೆ ಕೊಟ್ಬಿಡು. ಮತ್ತೆ 1 ವಾರದ ತನಕ ನಿನ್ನ ಕುಟುಂಬಕ್ಕೆ ಊಟ ಹಾಕೋ ಜವಾಬ್ದಾರಿ ನಮ್ದು. ಚಿದಾನಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಿಮ್ ಪ್ರಕಾರ ನಾವು ಬದ್ಲಾಗಲ್ವಾ? ನಾವು ಹೀಗೆ ಇರ್ತೀವ ಹಾಗಾದ್ರೆ? ಅದ್ ಬದಲಾದಾಗ ಒಪ್ಪಂದ ಮಾಡ್ಕೊಳ್ಳೋದು ಬಿಡು. ಚಿದಾನಂದ್ರೆ, ಭೀಮನ್ ವಿದ್ಯೆನ ಹರಾಜಿಗಿಟ್ಟಿದ್ದೀರಾ? ಒಂದಿನಾದ್ರೂ ಅವನು ಓದ್ನ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡಿದ್ದೀರಾ ಅಲ್ವಾ? ವಾದ ಮಾಡಕ್ ಬಂದಿಲ್ಲ, ನಾವು ಪ್ರಸ್ತಾವನೆ ಮಾಡಕ್ ಬಂದಿದ್ದೀವಿ. ಒಪ್ಪಿಗೆ ಇದ್ರೆ ಹೇಳು. ಏನ್ ಯೋಚನೆ ಮಾಡ್ತಿದ್ಯೋ ಭೀಮ? ಸ್ವಲ್ಪ ದಿನ ಓದ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಆದ್ರೆ ಸ್ವಲ್ಪ ದಿನ ನಿನ್ನ ಕುಟುಂಬದವ್ರು ಏನೂ ತಿನ್ಲಿಲ್ಲ ಅಂದ್ರೆ ಸತ್ತು ಹೋಗ್ತೀರಾ. ಭೀಮ್ರಾವ್, ಯೋಚನೆ ಮಾಡಿ ನಿರ್ಧಾರ ತಗೋ. ಯಾಕಂದ್ರೆ ನಿನ್ನ ಕುಟುಂಬದಲ್ಲಿ ಯಾರಿಗೇನೇ ಆದರೂ, ಹೆಚ್ಚು ಕಡಿಮೆ ಆದರೂ ಅದಕ್ಕೆ ಕಾರಣ ನೀನಾಗ್ತೀಯಾ. ಈ ಅವಕಾಶ ಬಳಸ್ಕೋ. ಇಡೀ ಕುಟುಂಬದ ಹೊಟ್ಟೆ ತುಂಬಿಸೋಂಥ ಜವಾಬ್ದಾರಿ ನಿನಗೆ ಮಾತ್ರ ಕೊಡ್ತಿರೋದು. ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಭೀಮಾ, ಏನ್ ಮಾಡ್ತಿದ್ಯೋ ನೀನು? ಭೀಮಾ, ಎಲ್ಲ ಪುಸ್ತಕನೂ ಕೂಡ ಆಗಿದ್ರೆ ಕೊಡು. ಆದ್ರೆ ನಾವ್ ಇವ್ರು ಕೊಡೋ ಊಟ ಮಾಡಲ್ಲ, ನಾವ್ ತಗೊಂಡ್ ಎಸಿತೀವಿ ಅಷ್ಟೇ. ಅವರು ನನ್ನ ಮುಂದೆ ಒಪ್ಪಂದ ಇಟ್ಟಿರೋದು, ನಾನೇ ನಿರ್ಧಾರ ಮಾಡ್ತೀನಿ. ಸಾಕು ಸಾಕು ಸಾಕು, ಅಲ್ಲೇ ನಿಂತ್ಕೋ. ಆ ಚೀಲನ ಆ ಕಡೆ ಇಟ್ಟು ಊಟ ತಗೊಂಡು ಹೋಗು. ಬಾ. ಚಿದಾನಂದ್ರೆ, ನಿಮ್ ಕೊಡಕ್ಕಲ್ಲ ಬಂದಿದ್ದು, ನಿಮ್ಗೆ ಒಂದ್ ವಿಷಯ ಹೇಳೋದಕ್ಕೆ ಇದನ್ನ ತಗೊಂಡ್ ಬಂದಿದ್ದಷ್ಟೇ. ಜನ ಇದನ್ನ ನೋಡಿ ಹೆದರ್ಕೋತಿದ್ದಾರೆ ಅಂದ್ಮೇಲೆ ಇದ್ರಲ್ಲಿರೋ ಪುಸ್ತಕ ನೋಡಿ ಹೆದರುತ್ತಿದ್ದಾರೆ ಅಂದ್ರೆ, ಜನ ತಮ್ಮನ್ ತಾವೇ ಧೈರ್ಯವಂತರು ಅಂತ ತಿಳ್ಕೊಂಡಿರೋರು ಅವರು ಈ ಪುಸ್ತಕ ನೋಡಿ ನಮ್ಗೆ ಹೆದರುತ್ತಿದ್ದಾರೆ ಅಂತ ಅರ್ಥ. ತಮ್ಮನ್ ತಾವು ದೊಡ್ಡವರು ಅಂತ ತಿಳ್ಕೊಂಡಿರೋರು ನಾವು ಓದೋದನ್ನ ನೋಡಿ ಭಯ ಪಟ್ಕೋತಿದ್ದಾರೆ. ಅದೆಷ್ಟು ಭಯ ಪಟ್ಕೊಂಡಿದ್ದಾರೆ ಅಂದ್ರೆ, ನಾನು ಒಂದೇ ಒಂದಿನ ಓದೋದ್ ನಿಲ್ಸಿದ್ರೆ ಅವ್ರಿಗೆ ಏನೋ ನೆಮ್ಮದಿ. ಈಗ ನೀವೇ ಹೇಳಿ ಚಿದಾನಂದ್ರೆ, 4-5 ದಿನದ ಊಟಕ್ಕೋಸ್ಕರ ಇಂಥ ದೊಡ್ಡ ಆಯುಧನ ಯಾರಾದ್ರೂ ಮಾರ್ಕೋತಾರ ಹೇಳಿ? ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ಚಿದಾನಂದ್ರೆ, ನಿಮ್ ಊಟ ನೀವೇ ತಗೊಂಡು ಹೋಗಿ. ನಮ್ಗೆ ಈ ಒಪ್ಪಂದ ಒಪ್ಪಿಗೆ ಇಲ್ಲ. ಭೀಮರ, ಮಹಾನಾಯಕ ನೀನು ಭೀಮರ. ಜಗ ಹೇಳಿದೆ
ಜೈ ಭೀಮರ